ಊರಿಗೆ ಮೃತದೇಹವನ್ನು ತಗೊಂಡು ಹೋಗ್ತಾ ಇರುವಾಗ ಮೃತದೇಹಕ್ಕೆ ಮರುಜೀವ ಬಂದಿದೆ. ಹಾವೇರಿಯ ಬಂಕಾಪುರ ಗ್ರಾಮದಲ್ಲಿ ನಡೆದಿರುವ ಅಚ್ಚರಿಯ ಘಟನೆ ಇದು. ಬಿಳಿ ಕಾಮಾಲೆಯಿಂದ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದರು ವ್ಯಕ್ತಿಯೊಬ್ಬರು. 45 ವರ್ಷದ ಬಿಷ್ಟಪ್ಪ ಅನ್ನೋರು. ಆಸ್ಪತ್ರೆಯಲ್ಲಿ ಅವರು ತೀರ್ಕೊಂಡಿದ್ದಾರೆ ಅಂತ ಹೇಳಿ ವೈದ್ಯರು ಹೇಳ್ತಾರೆ. ಅವರ ಮನೆಗೆ ತಗೊಂಡು ಹೋಗ್ಬೇಕಲ್ಲ, ತಗೊಂಡು ಹೋಗ್ತಾ ಇರುವ ಸಂದರ್ಭದಲ್ಲಿ ಮೃತಪಟ್ಟಂತ ವ್ಯಕ್ತಿ ಎದ್ದು ಕುಳಿತಿದ್ದಾರೆ. ಊರಿಗೆ ತಗೊಂಡು ಹೋಗೋ ಮಧ್ಯದಲ್ಲೇ ಬಿಷ್ಟಪ್ಪ ಮತ್ತೆ ಉಸಿರಾಡಿದ್ದಾರೆ. ಆಸ್ಪತ್ರೆಯಲ್ಲಿ ಬಿಷ್ಟಪ್ಪ ಗುಡಿಮನಿ ಸತ್ತಿದ್ದಾರೆ ಅಂತ ಹೇಳಿ ವೈದ್ಯರು ಹೇಳಿದ್ರು. ಎಂತೆಂಥ ವಿಚಿತ್ರವಾದ ಘಟನೆಗಳು ನಡೀತಾವೆ ನೋಡಿ. ಪ್ರಪಂಚದಲ್ಲಿ ಎಂತೆಂಥದೋ ಕೇಳಿದೀವಿ, ಎಂತೆಂಥದೋ ನೋಡಿದೀವಿ, ಆದರೆ ಸತ್ತಿರೋವಂಥ ವ್ಯಕ್ತಿ ಮತ್ತೆ ಎದ್ದು ಕೂತಿದ್ದು ನೋಡಿರಲಿಲ್ಲ. ಅದರಲ್ಲೂ ಇಲ್ಲಿ ಶ್ರದ್ಧಾಂಜಲಿಯ ಬೋರ್ಡ್ಗಳನ್ನು ಹಾಕಿದ್ದಾರೆ ನೋಡಿ. ಭಾವಪೂರ್ಣ ಶ್ರದ್ಧಾಂಜಲಿ ಅಂತ ಹಾಕಿದ್ದಾರೆ ಗ್ರಾಮಸ್ಥರೆಲ್ಲ. ವಾಟ್ಸಪ್ಗಳಲ್ಲೆಲ್ಲ ಸ್ಟೇಟಸ್ ಹಾಕೊಂಡಿದ್ರಂತೆ, ಶ್ರದ್ಧಾಂಜಲಿ ಶ್ರದ್ಧಾಂಜಲಿ ಅಂತ. ಏನ್ ಹೆಂಗ್ ಗೊತ್ತಾಗ್ತದೆ? ಅಲ್ಲ ಅವ್ರ ಒಳ್ಳೆ ಜೀವಂತ ಆಗ್ಯಾರ ಹೆಂಗ್ ಗೊತ್ತಾಗ್ತದೆ? ಜೀವಂತ ಆಗ್ಯಾರಂದ್ರ ಈ ಬಂಕಾಪುರದ ಕ್ರಾಸ್ ಹಿಂಗ್ ಬರುತ್ತಲ್ಲ, ಹಿಂಗ್ ಬಂಕಾಪುರಕ್ಕೆ ಬರ್ಬೇಕಂತೇಳಿ ಆ ಕ್ರಾಸಿಗೆ ಅಲ್ಲಿ ಬಂದ ತಕ್ಷಣ ಏನಂದಂತವ ಮಗ, ಸಣ್ಣ ಮಗ, ನಿನ್ ಡಾಬಾ ಬಂತು, ನಿಂದು ಅಂಗಡಿ ಬಂತು ನೋಡು, ದುಃಖದಾಗ ಅಂದ್ರಿ. ಹಂಗ ನಿನ್ ಡಾಬಾನು ಬಂತು, ನಿನ್ ಅಂಗಡಿನೂ ಬಂತು ನೋಡು ಅನ್ನ ಅಂತ ಹೇಳಿ ಅಂದಂತ. ಯಾರು ಮಗ ಸಣ್ಣವ. ಹಂಗ ಅಂದ ತಕ್ಷಣ ಹಾ ಅಂದಂತಾವ. ಹಾ ಅಂತ ಅಂದ ತಕ್ಷಣ ಉಸಿರಾಡತನ ಕಂಡ್ಬಿಟ್ಟಾನ ಅಂತ ತಿಳ್ಕೊಂಡು ಏನ್ ಮಾಡಿದ್ರು ಅಂತ ಅವ್ರ ಅಲ್ಲೇ ಸ್ಟಾಪ್ ಮಾಡಿ ನಿಂದಿರಿಸಿ ಡಾಕ್ಟರ್ ಏನ್ ಹೇಳಿದ್ರು? ಡಾಕ್ಟರ್ 8 ಲೀಟರ್ ಹಚ್ಚಿದ್ರಿ. 8 ಲೀಟರ್ ಹಚ್ಚಿದ ಮೇಲೆ ಒಂದ್ 3 ತಾಸು 2 ತಾಸು ಅಷ್ಟ ಸ್ವಲ್ಪ ಉಸಿರು ಹಿಡ್ಕೊಂಡಿರ್ತೈತಿ. ಅದು ಮತ್ ತಿರುಗಿ ಅದು ಮತ್ತ ಅದು ಹೋಗ್ತತಿ ಅಂತ ಹೇಳಿ ಡಿಸ್ಚಾರ್ಜ್ ಮಾಡಿ ಕಳ್ಸ್ಯಾರ. ಸತ್ತೋಗಿದಾನಂತ ಕರ್ಕೊಂಡ್ ಬಂದಾರ್ರಿ. ಹ್ಞೂನ್ರಿ, ಅವ್ರು ಡಾಕ್ಟರ್ ಹೇಳಿದ ಮೇಲೆನ ಕರ್ಕೊಂಡ್ ಬಂದಾರ್ರಿ. ಅವ್ರು ಡಾಕ್ಟರ್ ಹೆಂಡತಿ ಮುಂದೂ ಹೇಳ್ಯಾರ, ಮಗನ್ ಮುಂದೂ ಹೇಳ್ಯಾರ. ಅವ್ರ ಮುಂದೆ ಹೇಳಿ ಕರ್ಕೊಂಡ್ ಬಂದಾರ. ಅವ್ರು ಅಲ್ಲಿ ಬಂದ್ಮೇಲೆ ಮತ್ ಇಲ್ಲೆಲ್ಲ ಇದು ಮಾಡಿದ್ರೆ ಅಲ್ಲಿ ಹಂಗಾಗ ಹಂಗ ಅನ್ನತ್ತೇನಂದ್ರ ಹಂಗ ಅಂತ ಉಸಿರು. ಏನ್ ಹೆಸರು? ಅವನ ಹೆಸರು ಬಿಷ್ಟಪ್ಪ ರೀ. ಅವ್ರ ಅಜ್ಜನ ಹೆಸರು. ಏನ್ ಮಾಡ್ತಿದ್ರು? ಅವ ಅಂಗಡಿ ನಮ್ದು ಬಿಸಿನೆಸ್ ಐತ್ರಿ. ಅದು ಮಕ್ಕಳ್ರಿ? 2 ಗಂಡ್ ಮಕ್ಳದ. ಒಬ್ಬ SLC ಅದನ, ಒಬ್ಬ 8th ಅದನ್ನ. ತಾಯ ಹೆಂಗ ನೋವು ಅನ್ಸತ್ರಿ ಮನ್ಸಿಗೆ? ನೋವೇನ್ರಿ ಕೇಳ್ರಿ, ನೋವು ನಿನ್ನೆ ಮೊನ್ನೆಯಿಂದ ಒತ್ತಾಡ್ತದೇನ್ರಿ ನಾನು. ಈಗ ಮತ್ ಹಂಗಣತೆ ಮಗ ಓಡೋಗ್ಯಾನ, ಸಣ್ಣ ಮಗ ಬಂದಿದ್ದಾರಿ. ಒಂದ್ ಸ್ವಲ್ಪ ಕುರ ಹಾಕಿದ್ದಾರೆ, ಅವಂಗ ಆಪರೇಷನ್ ಮಾಡ್ಕೊಂಡ್ರಿ. ಅವನು ಅಲ್ಲೇ ಅವ್ನ ಅಡ್ಮಿಟ್ ಮಾಡಿ ಅವಾಗ ಮಗ ಸೊಸಿ ಸಣ್ಣ ಸೊಸಿ ಬೆಳಗ್ಗೆ ಮತ್ತ ಸ್ವಲ್ಪ ಊಟ ಕಟ್ಕೊಂಡ್ ಹೋದ್ಲಕ್ಕಿ. ಅವ ಸಣ್ಣವಾಗ ಬಾಪ ನೀನು ಯಾಕೋ ಅಂಗಡಿ ಮೇಲೆ ಜೀವ ಹಿಡ್ದಾನ ಏನವ, ಅಂಗಡಿ ಮೇಲೆ ಜೀವ ಹಿಡ್ಕೊಂಡಿರ್ಬೇಕು ಅವ್ ಮಾಡಿ, ನೀನ್ ಹೆಂಡ್ತಿನ ನಿನ್ ಮಕ್ಕಳನ್ನ ನಾನು ಚಂದಾಗ ನೋಡ್ಕೊಂಡು ಹೋಗ್ತೀನಿ ಅಣ್ಣ ಅಂತೇಳಿ ಅವ್ನ ಕಿವ್ಯಾಗಿ ಹೇಳ್ಬಾ ನೀನು ಅಂತಂದು ಅಲ್ಲಿ ಅಕ್ಕ ತಂಗಿಯರೆಲ್ಲ ಕರ್ಸ್ಕೊಂಡ್ರಿ. ಮತ್ ಹೋಗ್ಯಾನ್ರಿ ಅವ. ಈಗ ಅವ್ರು ಸತ್ತೋಗಿದಾನಂದ್ರೆ ದುಃಖ ಆತ್ರಿ, ಮತ್ ಬದುಕೇನ ಮತ್ ದುಃಖ ಖುಷಿ ಅಂದ್ರೆ ಮತ್ತೀಗ 8 ಲೀಟರ್ ಇದ್ರ ಬರಸ್ ಕೊಡವಲ್ರಂತ್ರಿ ಅವರು ಡಾಕ್ಟರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.